ಯಾಕೆ ಹಾಗೆ ಅಂತಂದರೆ, ದುಃಖದ ಮೂಲ ಯಾವುದು ಅಂತಂದರೆ ಅಧರ್ಮ, ಸುಖದ ಮೂಲ ಯಾವುದು ಅಂತಂದರೆ ಧರ್ಮ. ಆದ್ದರಿಂದ ಈ ಎರಡೂ ಇರುವ ತನಕ ಸುಖ ದುಃಖಗಳು ಅನ್ನೋದು ಇದ್ದೇ ಇರುತ್ತೆ. ಆದ್ದರಿಂದ ನಮಗೆ ನಾವು ಸುಖಿಗಳಾಗಿರಬೇಕು, ಶ್ರೇಯವಂತರಾಗಬೇಕು, ಒಳ್ಳೆಯ ಸ್ಥಿತಿಯಲ್ಲಿರಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂತಹದ್ದು ಸೌಕರ್ಯಗಳಲ್ಲ, ಅದಕ್ಕೆ ಬೇಕಾಗಿರುವಂತಹದ್ದು ಮುಖ್ಯವಾಗಿ ಬೇಕಾಗಿರುವಂತಹದ್ದು ಧರ್ಮ. ಆ ಒಂದು ಧರ್ಮ ಅನ್ನೋದು ನಮ್ಮ ಹತ್ರ ಇದೆ ಅಂತಂದರೆ ನಾವು ಎಲ್ಲಿದ್ದರೂ ಸಹ ತುಂಬ ಸುಖವಾಗಿ, ಏನೂ ಕಡಿಮೆ ಆಗದೆ ಸುಖವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೂ ದುಃಖದ ಮೂಲ ಯಾವುದು ಅಂತಂದರೆ ಅಧರ್ಮ. ಆ ಅಧರ್ಮ ಅನ್ನೋದು ನಮ್ಮ ಹತ್ರ ಇದೆ ಅಂದರೆ ನಾವು ಯಾವುದೋ ಮಾಡಿದ್ದ ಅಧರ್ಮ ಇದೆ ಅಂತಂದರೆ ಆಗ ಎಷ್ಟು ಸೌಕರ್ಯಗಳ ಮಧ್ಯೆಯಲ್ಲಿದ್ದರೂ ಸಹ ಆ ದುಃಖ ನಮಗೆ ಬಂದೇ ಬರುತ್ತೆ. ಅದರಿಂದ ಪ್ರಪಂಚದಲ್ಲಾಗುವಂತಹ ಬದಲಾವಣೆಗಳಿಗೂ ಈ ಸುಖ ದುಃಖಗಳಿಗೂ ಸಂಬಂಧ ಇಲ್ಲ. ಆ ಧರ್ಮ ಮತ್ತು ಅಧರ್ಮಗಳಿಗೂ ಸುಖ ದುಃಖಗಳಿಗೂ ಮಾತ್ರವೇ ಸಂಬಂಧ. ಇದು ಯಾವ ಕಾಲಕ್ಕೂ ಬದಲಾಗುವುದಿಲ್ಲ. ಈಗಾದರೂ ಹಿಂದಿನ 100 ವರ್ಷ ಹಿಂದೆ ಆದರೂ ಇನ್ನೊಂದು 1000 ವರ್ಷಗಳ ನಂತರ ಆದರೂ ಈ ಸ್ಥಿತಿ ಮಾತ್ರ ಇದೇ ಮಾತ್ರ ಯಾವತ್ತೂ ಸಹ ಬದಲಾಗುವುದಿಲ್ಲ. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಈ ಒಂದು ಶ್ರೇಯಸ್ಸಿಗೆ ಮೂಲವಾದಂತಹ ಒಂದು ಧರ್ಮ ಏನಿದೆಯೋ ಆ ಒಂದು ಧರ್ಮವನ್ನು ಚೆನ್ನಾಗಿ ಆಚರಣೆ ಮಾಡಬೇಕು. ಹಾಗೂ ದುಃಖಕ್ಕೆ ಕಾರಣವಾದಂತಹ ಅಧರ್ಮ ಅನ್ನೋದೇನಿದೆಯೋ ಅದನ್ನು ಬಿಡಬೇಕು. ಈ ರೀತಿಯಾಗಿ ನಮ್ಮ ಜೀವನವನ್ನು ಪ್ರತಿಯೊಬ್ಬರೂ ಸಹ ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ವಿಷಯವನ್ನು ನಮ್ಮವನ್ನು ಮಾಡುವುದು, ಧರ್ಮಾಚರಣೆ ಮಾಡುವುದು ಅಂತಂದರೆ ಆ ಭಗವದ್ ಆರಾಧನೆ ಮಾಡುವುದು ಮತ್ತು ನಮ್ಮಿಂದ ಏನು ಸಾಧ್ಯ ಆಗುತ್ತೋ ಅಷ್ಟು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡುವುದು, ಇದೇ ಧರ್ಮಾಚರಣೆ ಮಾಡುವುದು ಅಂತಂದರೆ. ನಾವು ಮಾಡುತ್ತಿರುವಂತಹ ಒಂದು ಕೆಲಸ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಆ ಭಗವಂತನ ಸೇವೆಗಾಗಿ ವಿನಿಯೋಗವಾಗ್ತಾ ಇದೆ ಅಂತಂದರೆ ಅಲ್ಲಿಗೆ ಅದು ಧರ್ಮ ಅಂತ ಅರ್ಥ. ನಾವು ಮಾಡ್ತಿರುವಂತಹ ಒಂದು ಕೆಲಸದಿಂದ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಯಾರಿಗಾದರೂ ಒಬ್ಬರಿಗೆ ಉಪಕಾರ ಆಗ್ತಾ ಇದೆ ಅಂತಂದರೆ ಅದು ಧರ್ಮ. ಹಾಗಾಗಿ ಇಂತಹ ಕಾರ್ಯಗಳನ್ನು ಮಾಡಿದರೆ ನಾವು ಧರ್ಮಾಚರಣೆ ಮಾಡಿದಾಗ. ಹಾಗೆ ಧರ್ಮಾಚರಣೆ ಮಾಡುವುದಂದರೆ ಏನು ಅಂದರೆ ಇದನ್ನೇ ಮಾಡುವುದು, ಹೀಗೆ ಮಾಡುವುದು. ನಾವು ಮಾಡ್ತಿರುವಂತಹ ಕೆಲಸದಿಂದ ಒಂದಾ ಪರೋಕ್ಷವಾಗಿಯೋ ಅಪರೋಕ್ಷವಾಗಿ ಇಲ್ಲ ಅಪರೋಕ್ಷವಾಗಿ ಭಗವಂತನ ಆರಾಧನೆ ಆಗಬೇಕು ಅಥವಾ ಯಾರಿಗಾದರೂ ಉಪಯೋಗ ಆಗಬೇಕು, ಉಪಕಾರ ಆಗಬೇಕು. ಈ ರೀತಿಯಾಗಾಯಿತು ಅಂತಂದರೆ ಅದು ನಾವು ಮಾಡ್ತಿರುವಂತಹ ಧರ್ಮ. ಆದ್ದರಿಂದ ಇದನ್ನೇ ನಮ್ಮ ಧರ್ಮವು, ನಮ್ಮ ಪರಂಪರೆ, ನಮ್ಮ ಈ ಸನಾತನ ಧರ್ಮ ಪರಂಪರೆ ನಾವು ಮಾಡ್ತಾ ಇರತಕ್ಕಂತಹ ಒಂದು ಉಪದೇಶ. ಅದರಿಂದ ಇಂತಹ ಒಂದು ಪರಂಪರೆ ಏನಿದೆಯೋ ಇದನ್ನು ಚೆನ್ನಾಗಿ ಕಾಪಾಡಿಕೊಂಡು ಈ ಧರ್ಮವನ್ನು ಚೆನ್ನಾಗಿ ಆಚರಣೆ ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ನಾವು ಹೇಳಬಯಸ್ತಾ ಇದ್ದೇವೆ.